ಹಾಯ್ ಗಾಯ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗಜ ರೈಡರ್ ಮಾತಾಡ್ತಿರೋದು. ನಾನು ಇವತ್ತು ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್ ನ ಆಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ನಾನು ಎಷ್ಟು ಜನ ಕೊಡಿತೀನಿ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ ಪೀಕ್ ಹತ್ರ ಹೇಳ್ಕೊತಾ ಇದ್ದೀನಿ. ನನ್ನ ಸುತ್ತಮುತ್ತನೇ ಬೇಜಾನ್ ಎನಿಮಿಸ್ ಬರ್ತಾವ್ರೆ. ಇವಾಗ ಅವ್ರಿಗೆಲ್ಲ ಹೊಡೆದು ನಾನು ಬುಯ್ಯನ ಮಾಡಬೇಕು. ಕೊನೆವರೆಗೂ ನೋಡಿ ಬುಯ್ಯ ಮಾಡ್ತೀನ ಇಲ್ವಾ ಅಂತ. ನಾನಿಲ್ಲಿ ಲ್ಯಾಂಡ್ ಆಗ್ತಿದ್ದಂಗೆ ನನಗೆ ವಿಕ್ಟರ್ ಗನ್ ಸಿಕ್ತು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇಳಿದ ತಕ್ಷಣ ಇಲ್ಲಿ ಈ ತರ ಯಾಕೆ ಮನಿಕೊಂಡೆ ಅಂತ ನನಗೂ ಗೊತ್ತಿಲ್ಲ. ಹಂಗೆ ಸುತ್ತ ಎಲ್ಲ ಲೂಟ್ ಮಾಡ್ಕೊಂಡು ಎನಿಮಿಸ್ ನ ಹುಡುಕೊಂಡು ಹೋಗೋಣ. ಹಂಗೆ ಲೂಟ್ ಮಾಡ್ಕೊಂಡು ಎನಿಮೀಸ್ನ ಹುಡ್ಕೊಂಡು ಬರುವಾಗ ಇಲ್ಲೇ ಒಬ್ಬ ಕಾಣಿಸ್ತಾ. ಅವನ ಆಫ್ಲೈನ್ ಆಗಿ ಸ್ಟಕ್ ಆಗ್ಬಿಟ್ಟವನೆ ಅನ್ಸುತ್ತೆ. ಅದಕ್ಕೆ ಹಂಗೆ ಓಡ್ತವನೆ. ಇವಾಗ ಹೋಗಿ ಅವನ್ನ ಕಿಲ್ ಮಾಡ್ಕೊಳ್ಳೋಣ. ಇವಾಗ ಅವನ್ನ ಫಿನಿಶ್ ಮಾಡ್ಕೊಂಡು ಸುತ್ತ ನೋಡ್ತಾ ಇದ್ದೀನಿ ಯಾರಾದ್ರೂ ಎನಿಮಿ ಸಿಗ್ತಾರ ಅಂತ. ಹಂಗೆ ನೋಡ್ತಿರುವಾಗ ಇಲ್ಲೇ ಒಬ್ಬ ಎನಿಮಿ ಸಿಗ್ತಾ. ಅವನು ಫಿನಿಶ್ ಮಾಡ್ಕೊಂಡು ಬೇರೆ ಎನಿಮೀಸ್ಗೋಸ್ಕರ ಹುಡ್ಕಾಡ್ತಾ ಇದ್ದೀನಿ. ಹಂಗೆ ನೋಡ್ತಿರುವಾಗ ಇಲ್ಲೇ ಒಬ್ಬ ಎನಿಮಿ ಕಾಣಿಸ್ಕೊಂಡ. ಇವಾಗ ಅವನು ಕಿಲ್ ಮಾಡ್ಕೊಳ್ಳೋಣ. ನಲ್ಲಿ ಬೇಜಾನ್ ಜನ ಎನಿಮಿ ಸ್ಪಾಟ್ ಆಗ್ತಾವ್ರೆ. ಐ ಥಿಂಕ್ ಅವರೆಲ್ಲ ಇಲ್ಲೇ ಸುತ್ತಮುತ್ತ ಅಥವಾ ಮನೆ ಮೇಲ್ಗಡೆ ಇರ್ಬೋದು ಅಂತ ಅನ್ಕೋತೀನಿ. ಇಲ್ಲೇ ಇನ್ನೊಬ್ಬ ಎನಿಮಿ ನನಗೆ ಪೂರ್ತಿ ಡ್ಯಾಮೇಜ್ ಕೊಡ್ತಾ. ಅವನಿಗೆ ಒಂದು ಸರಿಯಾಗಿ ಹೆಡ್ ಶಾಟ್ ಬೀಳ್ತು. ಇನ್ನೂ ನನ್ನ ಸುತ್ತಮುತ್ತ ಬೇಜಾನ್ ಎನಿಮಿಸ್ ಅವರೇ, ಬಟ್ ಅವ್ರು ಯಾರು ನನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಐ ಥಿಂಕ್ ಎಲ್ಲರೂ ಮನೆ ಮೇಲ್ಗಡೆನೆ ಅವ್ರೆ ಅನ್ಸುತ್ತೆ. ಸುತ್ತ ಹೌಸ್ಕೊಂಡಿರ್ಬೋದು. ಆ ಥರ ಹೌಸ್ಕೊಂಡಿರೋರಿಗೆಲ್ಲ ಹುಡ್ಕೊಂಡು ಹೋಗೋಡಿಯೋಣ. ಆದರೆ ಇಲ್ಲೇ ಒಬ್ಬ ಬಂದ. ಐ ಥಿಂಕ್ ಅವನ ಹತ್ರ ಯಾವುದೇ ಗನ್ ಇರಲಿಲ್ಲ ಅನ್ಸುತ್ತೆ. ಗನ್ನ ಇಟ್ಕೊಳ್ಳೋಕ್ಕೆ ಅಂತ ಹೊರಗಡೆ ಬಂದ. ಸರಿಯಾಗಿ ನನಗೆ ಬಲಿಯಾದ. ಎನಿಮೀಸ್ ಎಲ್ಲ ಸ್ಪಾಟ್ ಆಗ್ತಾವ್ರೆ. ಎಲ್ಲಿರ್ಬೋದು ಅಂತ ಹುಡುಕಿ ಸಾಕಾಯ್ತು. ಇಡೀ ಮನೆ ಪೂರ್ತಿ ಹುಡುಕ್ತೆ. ಅವರೆಲ್ಲ ಮನೆ ಮೇಲ್ಗಡೆ ಇರ್ಬೋದು ಅನ್ಸುತ್ತೆ. ಮನೆ ಮೇಲ್ಗಡೆ ಕೂತ್ಕೊಂಡು ರ್ಯಾಂಕ್ ಪುಷ್ ಮಾಡ್ತಾ ಇರ್ಬೋದು. ಕೊನೆಗೆ ವಿಕ್ಟರ್ ಸಾಕು ಅಂತ ನಾನು MP40 ಮತ್ತೆ XM8ನ ಎತ್ಕೊಂಡೆ. ಲಾಂಗ್ ರೇಂಜ್ ಅಲ್ಲಿ ಇರೋರ್ನ ಆರಾಮಾಗಿ ಹೊಡಿಬೋದು ಅಂತ. ಕೆಳಗಡೆ ಯಾರಾದ್ರೂ ಎನಿಮೀಸ್ ಇರ್ಬೋದು ಅಂತ ಸುತ್ತ ನೋಡ್ತಾ ಇದ್ದೀನಿ. ಆದ್ರೆ ಯಾರು ಸಿಕ್ಕಿಲ್ಲ. ಮನೆ ಮೇಲ್ಗಡೆ ಇರೋರ್ಗಾದ್ರೂ ಹೊಡೆಯೋಣ ಅಂತ ಈ ಸೈಡ್ ಬಂದೆ. ಆ ಸೈಡ್ ಯಾರು ಇರ್ಲಿಲ್ಲ ಅಂತ ಈ ಸೈಡ್ ಬಂದು ಮನೆ ಮೇಲೆ ನೋಡಿದ್ರೆ ಅಣ್ಣ ಡ್ಯೂಟಿ ರೌಂಡ್ಸ್ ಹೊಡಿತಾವನೆ ಮನೆ ಮೇಲ್ಗಡೆ ನಿಂತ್ಕೊಂಡು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅವನ್ನ ನಾಕ್ ಮಾಡ್ಕೊಂಡು ಕಿಲ್ ಕಂಪ್ಲೀಟ್ ಮಾಡ್ಕೊಂಡೆ. ಮತ್ತೆ ಇನ್ನೊಬ್ಬ ಅವ್ನ ಟೀಮ್ಮೇಟ್ಸ್ ಬಂದ. ಅವನು ನಾಕ್ ಮಾಡ್ಕೊಂಡೆ. ಅರೆ ಇನ್ನೊಬ್ಬ ಹೇಳ್ಕೊತಾವನ ಅಲ್ಲೇನೆ. ರೀಲೋಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಬ್ಬ ಯಾವನು ಬಂದು ಗ್ಲೂವಲ್ಲಿ ಹಾಕೊಂಡು ರಿವೈವ್ ಮಾಡ್ಕೊಬಿಟ್ಟ. ಮತ್ತೆ ಇನ್ನೊಬ್ಬ ಅಲ್ಲೇ ಲ್ಯಾಂಡ್ ಆಗವನೆ. ಆಗ ಗ್ರೆನೇಡ್ ಲಾಂಚರ್ ಹಾಕಿ ಗ್ಲೂವಲ್ನ ಹೊಡೆಯೋಣ. ಅಲ್ಲೇ ಕರೆಕ್ಟಾಗಿ ಹೋಗಿಲ್ಲ. ಇನ್ನೊಂದು ಗ್ರೆನೇಡ್ ಲಾಂಚರ್ ಹಾಕಿ ಗ್ಲೂವಲ್ ಹೊಡೆಯೋಣ. ಅದೇ ಹೊಡೆದೆ. ಎಷ್ಟು ಹೊಡೆದ್ರೂ ಗ್ಲೂವಲ್ಲೇ ಹೋಯ್ತಾ ಇರಲಿಲ್ಲ. ಇನ್ನೊಂದು ಗ್ರೆನೇಡ್ ಲಾಂಚರ್ ಹಾಕಿ ನೋಡಿದ್ರೆ ಅಲ್ಲಿ ಎನಿಮೀಸೇ ಇರಲಿಲ್ಲ. ಒಳಗಡೆ ಹೋಗಿ ಬಚ್ಚಿಟ್ಕೊಬಿಟ್ಟಿದ್ರು. ಇಲ್ಲೇ ಹಿಂದೆ ಒಬ್ಬ ಎನಿಮಿ ಸ್ಪಾಟ್ ಆದ. ಅವನಿಗೆ ಹೊಡೆಯೋಣ ಅಂತ ಈ ಕಡೆ ಬಂದೆ. ಅವನಿಗಂತೂ ಪೂರ್ತಿ ಡ್ಯಾಮೇಜ್ ಆಯ್ತು. ಗ್ಲೂವಲ್ ಹಾಕೋಬಿಟ್ಟ. ರಸ್ ಮಾಡಿ ಹೊಡೆಯೋಣ ಅವನಿಗೆ. ಅವನ್ನ ರಸ್ ಮಾಡಿ ಹೊಡೆಯೋಣ ಅಂತ ಹತ್ರ ಬಂದಾಗ ಅವನು ಇಲ್ಲಿ ಹೂಕಂಗ್ ಹಾಕೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಾವನೆ. ಅವನು ಕೂಡ ನಾಕ್ ಮಾಡ್ಕೊಂಡೆ. ಇವಾಗ ಇವನೊಂದು ಕಿಲ್ ಮಾಡ್ಕೊಂಡ್ರೆ ನಂದು 7 ಕಿಲ್ಸ್ ಆಗುತ್ತೆ ಟೋಟಲಿ ಪೀಕ್ ಹತ್ರ. ನೋಡೋಣ ಇನ್ನು ಎಷ್ಟು ಎನಿಮಿ ಸಿಗ್ತಾರೆ ಅಂತ. ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಒಬ್ಬ ಎನಿಮಿ ಡಿಟೆಕ್ಟ್ ಆಗವನೆ. ಅವನಿಗೂ ಸ್ಕೋಪ್ ಹಾಕಿ ಸರಿಯಾಗಿ ಹೆಡ್ಶಾಟ್ ಕೊಟ್ಟೆ. ಅವನ್ನ ಫಿನಿಶ್ ಮಾಡಾದ್ಮೇಲೆ ಇಲ್ಲೇ ರೈಟ್ ಸೈಡ್ ಅಲ್ಲಿ ಇನ್ನೊಬ್ಬ ಎನಿಮಿ ಸ್ಪಾಟ್ ಆದ. ಅವನಿಗೂ ಸರಿಯಾಗಿ ಹೆಡ್ಶಾಟ್ ಬೀಳ್ತು. ಇಲ್ಲೇ ಸುತ್ತಮುತ್ತ ಇನ್ನೂ ಬೇಜಾನ್ ಎನಿಮೀಸ್ ಎಲ್ಲ ಅವರೇ. ಅವ್ರನ್ನೆಲ್ಲ ಹುಡ್ಕೊಂಡು ಹೋಗೋಣ. ಇಲ್ಲೊಬ್ಬ ನಾಕ್ ಮಾಡಿದ್ದೀನಿ. ಅವನ್ನ ಕಿಲ್ ಮಾಡ್ಕೊಂಡು ಹೋಗಿ ಹೊಡೆಯೋಣ. ಇವಾಗ ಇಲ್ಲೇ ಒಬ್ಬ ಎನಿಮಿ ಸ್ಪಾಟ್ ಆದ. ಅವನಿಗೆ ಎಷ್ಟೇ ಡ್ಯಾಮೇಜ್ ಕೊಟ್ರು ನಾಕೇ ಆಗಿಲ್ಲ ಅವನು. ಮತ್ತೆ ಮೇಲ್ಗಡೆ ಇನ್ನೊಬ್ಬ ಕಾಣಿಸ್ಕೊಂಡ. ಅವನು ಅವಾಗಿಂದ ಮೇಲ್ಗಡೆನೆ ಕುತ್ಕೊಂಡು ಕ್ಯಾಂಪ್ ಮಾಡ್ತಾವನೆ. ಇವಾಗ ಎಲ್ಲ ಕವರ್ಗೆ ಹೊಂಟೋದ್ರು. ಇವಾಗ ಅವ್ರನ್ನ ರಸ್ ಮಾಡಿನೇ ಹೊಡೆಯೋಣ ಹೋಗಿ. ಡ್ಯಾಮೇಜ್ ಕೊಟ್ಟೆ ನಿಮಗೆ ಎಲ್ಲಿಗೋದ ಅಂತ ನೋಡ್ತಾ ಇರ್ಬೇಕಾದ್ರೆ ವೆಂಡಿಂಗ್ ಮಷೀನಲ್ಲಿ ಫ್ರೆಂಡ್ಸ್ಗಳಿಗೆ ರಿವೈವ್ ಕೊಡ್ತಾ ಇದೆ ಅನ್ಸುತ್ತೆ. ಇಲ್ಲೇ ಕಾಣಿಸ್ಕೊಂಡ. ಅವನು ಕೂಡ ನಾಕ್ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಪ್ರೋ ಪ್ಲೇಯರ್ ಅನ್ಸುತ್ತೆ. ನನಗೆ ಚಮಕ್ ಕೊಡ್ತಾವನೆ. ಅವನು ಕೂಡ ಎಷ್ಟೇ ಡ್ಯಾಮೇಜ್ ಕೊಟ್ಟರು ಸಾಯ್ತಾನೆ ಇಲ್ಲ. ಇಲ್ಲೂ ಕವರ್ ಎಲ್ಲ ಮಾಡ್ಕೊಬಿಟ್ಟವನೆ ಗ್ಲೂವಲ್ ಹಾಕೊಂಡು. ಇವಾಗ ಅವನಿಗೆ ಒಂದು ಗ್ರೆನೇಡ್ ಮತ್ತೆ ಗ್ಲೂವಲ್ ಹೊಡಿತದಲ್ಲ ಅದನ್ನ ಹಾಕ್ಬಿಟ್ಟು ಆಚೆ ಬಸೋಣ. ಅರೆ ಇನ್ನೂ ಸತ್ತಿಲ್ಲ ಅವನು. ಇನ್ನೂ ಡ್ಯಾಮೇಜ್ ಎಷ್ಟು ಕೊಡ್ಬೇಕು ಗುರು ಇವನಿಗೆ.
ಕೊನೆಗೂ ನಾಕ್ ಆದ. ಅವನ್ನ ಫಿನಿಶ್ ಮಾಡಾದ್ಮೇಲೆ ಬೇರೆ ಎನಿಮಿ ಸಿಗ್ತಾರ ಅಂತ ಹುಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಒಬ್ಬ ಎನಿಮಿಸ್ ಕಾಣಿಸ್ಕೊಂಡು ಆ ಸೈಡ್ ಹೊಂಟೋದ. ಅವನಿಗೂ ಕೂಡ ಸರಿಯಾಗಿ ಹೆಡ್ಶಾಟ್ ಕೊಟ್ಟು ನಾಕ್ ಮಾಡ್ಕೊಂಡೆ. ಕಿಲ್ ಮಾಡ್ಕೊಳ್ಳೋಣ ಇವಾಗ. ಹಂಗೇನೆ ಮನೆ ಒಳಗಡೆ ಇನ್ನೂ ಯಾರಾದರೂ ಉಳ್ಕೊಂಡಿರ್ಬೋದು ಅಂತ ನೋಡಿದಾಗ ಇಲ್ಲೇ ಇನ್ನೊಬ್ಬ ಕಾಣಿಸ್ಕೊಂಡ. ಅವನು ಕೂಡ ಇವಾಗ ಲ್ಯಾಂಡ್ ಆದ ಅನ್ಸುತ್ತೆ. ಇವಾಗ ಅವನು ನಾಕ್ ಮಾಡ್ಕೊಂಡು ಕಿಲ್ ಮಾಡ್ಕೊಂಡೆ. ಇಲ್ಲಿಗೆ ಟೋಟಲ್ ಆಗಿ 12 ಕಿಲ್ಸ್ ಆಯ್ತು ಪೀಕಲ್ಲೇನೆ. ಇನ್ನು ಬೇರೆ ಎನಿಮಿ ಸಿಗ್ತಾರ ಅಂತ ಹುಡ್ಕಾಡ್ತಾ ಇದ್ದೀನಿ. ಅವಾಗಿಂದ ಎನಿಮೀಸ್ ಎಲ್ಲ ಸ್ಪಾಟ್ ಆಗ್ತಾವ್ರೆ, ಆದ್ರೆ ಮನೆ ಮೇಲೆ ಅವ್ರೆ ಅಂತ ಅನ್ಕೋತೀನಿ. ಇಲ್ಲಿಗೆ ಬಂದ್ರೆ ಇಲ್ಲೇ ಒಬ್ಬ ಎನಿಮಿ ಸ್ಪಾಟ್ ಆದ. ಒಂದು ಟೀಮೇ ರಿಪೋರ್ಟ್ ಆಗೋಯ್ತು, ಅವನೊಬ್ಬನೇ ಇದ್ದ ಅನ್ಸುತ್ತೆ. ಹಂಗೆ ಸುತ್ತಮುತ್ತ ಒಂಟಿ ಪಿಸಾಚಿ ತರ ಅಲ್ದಾಡ್ತಾ ಇದ್ದೆ. ಇಲ್ಲೇ ಒಬ್ಬ ಹಿಂದೆಯಿಂದ ಎನಿಮಿ ಡ್ಯಾಮೇಜ್ ಕೊಡ್ತಾವನೆ. ಇವಾಗ ಅವನಿಗೂ ರಶ್ ಮಾಡಿ ಹೊಡೆದೇ ಬಿಡೋಣ. ಇನ್ನೂ ಸತ್ತಿಲ್ಲ ಅವನು. ಡ್ಯಾಮೇಜ್ ಕೊಟ್ಟಿದ್ದೀನಿ ಪೂರ್ತಿ. ಗ್ಲೂವಾಲ್ ಹಾಕೊಂಡು ಕವರ್ ಮಾಡ್ಕೊಂಡವನೆ. ಇವಾಗ ಈ ಸೈಡಿಂದ ಬರ್ತಾನೆ ಅಂತ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಅವ್ನು ಬರ್ತಾನೇನೋ ಅಂತ ಕಾಯ್ಕೊಂಡು ನಿಂತಿದ್ದೆ. ಕೊನೆಗೆ ಅವ್ನು ಬಂದೇ ಇಲ್ಲ. ಅವ್ನು ಬಲ್ದೇ ಹೋದ್ರೂ ಪರವಾಗಿಲ್ಲ, ನಾನೇ ರಶ್ ಮಾಡಿ ಹೊಡೆಯೋಣ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಮೇಲ್ಗಡೆ ಫೈರಿಂಗ್ ಮಾಡ್ತಾವ್ರೆ ಯಾರೋ ಎನಿಮೀಸು. ಅವರು ಕೆಳಗಡೆ ಬಂದು ಇಳಿದಾಗ ಅವ್ರಿಗೆ ಹೊಡೆಯೋಣ, ಸಿಕ್ಕನೋ ಸಿಗಲ್ಲೋ ಬಿಟ್ಟಾಕೋಣ ಅಂತ ಹೇಳಿ ಬೇರೆ ಎನಿಮೀಸ್ನ ಹುಡ್ಕಾಡ್ತಾ ಇದ್ದೀನಿ. ಇಲ್ಲೆಲ್ಲ ಯಾರಾದರೂ ಸಿಗ್ತಾರೇನೋ ಅಂತ. ಸುತ್ತಮುತ್ತ ಇನ್ನು ಬೇಜಾನ್ ಜನ ಎನಿಮೀಸ್ ಅವ್ರೆ, ಆದರೆ ಯಾರೂ ಸಿಗ್ತಾ ಇಲ್ಲ. ಇಲ್ಲಿ ಯಾರೋ ರಿವೈವ್ ಕೊಡ್ತಾವನೆ. ಅವನಿಗೆ ಹೊಡೆಯೋಣ ಅಂತ ಬಂದಾಗ ಇಲ್ಲಿ ಯಾರೋ ಹಿಂದೆಯಿಂದ ಡ್ಯಾಮೇಜ್ ಕೊಡ್ತಾವನೆ. ಅವನಲ್ಲಿ ಗೋಡೆಯಿಂದ ಎಬ್ಸ್ಕೊಂಡವನೆ. ಬರ್ತಾನೇನೋ ಅಂತ ವೇಟ್ ಮಾಡಿದೆ, ಬಂದಿಲ್ಲ. ಇವಾಗ ಆ ಸೈಡಿಂದ ಹೋಗಿ ಅವನಿಗೆ ಪ್ರೆಸ್ ಮಾಡಿ ಹೊಡೆಯೋಣ. ಅವನು ಇನ್ನೂ ಇಲ್ಲೇ ಉಸ್ಕೊಂಡವನೆ. ಅವನು ಕೂಡ ಇವಾಗ ಡ್ಯಾಮೇಜ್ ಕೊಟ್ಟು ನಾಕ್ ಮಾಡ್ಕೊಂಡೆ. ಅವನಿಗೆ ಕಿಲ್ ಮಾಡಿಕೊಂಡೆ. ಟೋಟಲ್ 14 ಕಿಲ್ ಆಯಿತು. ಇವಾಗ ಇನ್ನೇನು ಝೋನ್ ಕೂಡ ಹತ್ರ ಬಂತು. ಇದು ಆ್ಯಕ್ಚುಲಿ ನನ್ನ ಮೊದಲನೇ ವೀಡಿಯೋ ಆಗಿರೋದ್ರಿಂದ ಈ ಥರದವಕ್ಕೆಲ್ಲ ಯಾವ ಥರ ಕಮೆಂಟರಿ ಕೊಡಬೇಕು ಅಂತ ನನಗಂತೂ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗೆ ಇಲ್ಲಿ ನೋಡ್ತಾ ಇದ್ದಾಗ ಒಳಗಡೆ 3-4 ಜನ ಎನಿಮೀಸ್ ಸ್ಪಾಟ್ ಆದರು. ಅವರೆಲ್ಲ ಒಂದೇ ಟೀಮ್ನವರು ಅನಿಸುತ್ತೆ. ಒಬ್ಬ ಎನಿಮೀಸ್ ಕಾಣಿಸ್ಕೋತಾನೆ, ಉಸ್ಕೋತಾನೆ. ಇನ್ನೊಬ್ಬ ಎನಿಮೀಸ್ಗೆ ಡ್ಯಾಮೇಜ್ ಕೊಟ್ಟೆ. ಅವನಂತೂ ಗ್ಲೂವಾಲೆ ಹಾಕೋಬಿಟ್ಟ. ಇವಾಗ ಆ ಸೈಡಿಂದ ಹೋಗಿ ರಶ್ ಮಾಡೋಣ. ಅವನಿಗೆ ರಶ್ ಮಾಡಿ ಹೋಗಿ ಹೊಡೆಯೋಣ ಅನ್ನುವಾಗ ಇಲ್ಲೇ ಝೋನಿಂದ ಒಬ್ಬ ಮಹಾನ್ ಭಾವ ಬರ್ತಾ ಇದ್ದ. ಅವನು ಕೂಡ ಕಿಲ್ ಮಾಡಿಕೊಂಡೆ. ಇವಾಗ ಇಲ್ಲೆಲ್ಲಾದರೂ ಎನಿಮೀಸ್ ಇರ್ಬೋದು ಅಂತ ನೋಡ್ತಾ ಇದ್ದೀನಿ. ನಾನು ಡ್ಯಾಮೇಜ್ ಕೊಟ್ಟಂಥ ಎನಿಮೀಸ್ಗಳು. ಐ ಥಿಂಕ್ ಆ ಸೈಡ್ ಫೈರ್ ಆಗ್ತಾ ಇದೆ. ಎಲ್ಲಿರ್ಬೋದು ಆ ಸೈಡು ಎನಿಮೀಸ್ಗಳು. ಇವಾಗ ಅಲ್ಲೋಗಿ ಹೊಡೆಯೋಣ ಅವ್ರಿಗೆ. ಇಲ್ಲಿ ಬಂದು ನೋಡಿದಾಗ ನಾನು ಎಕ್ಸೈಮೆಂಟ್ ಜಾಗದಲ್ಲಿ ಮ್ಯಾಕ್ಸ್ 7 ಬಂದ್ಬಿಟ್ಟೈತೆ. ಅದು ಹೆಂಗೆ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಕೊನೆಗೆ ಆ ಲೂಟ್ ಬಾಕ್ಸಲ್ಲೇ ಹೋಗಿ ಎಕ್ಸೈಮೇಟನ್ನು ಎತ್ಕೊಂಡು ರಶ್ ಮಾಡಿ ಹೊಡೆಯೋಣ. ಇವಾಗ ಇಲ್ಲೆಲ್ಲ ಎನಿಮಿ ಇರ್ಬೋದು. ಇಲ್ಲಿ ಬಂದು ನೋಡಿದಾಗ ಅಣ್ಣ ಒಳಗಡೆ ಮೊಟ್ಟೆ ಇಕ್ತಾ ಇದೆ ಅನ್ಸುತ್ತೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಒಬ್ಬ ಗ್ಲೂವಲ್ನೆಲ್ಲ ಕವರ್ ಮಾಡಿಕೊಂಡು ಇಲ್ಲೇ ಇನ್ನೊಬ್ಬ ಅವನೇ ಮನೆ ಒಳಗಡೆಯಿಂದ ಬಂದ ಅನ್ಸುತ್ತೆ. ಇನ್ನೊಬ್ಬ ಲ್ಯಾಂಡ್ ಆದ. ಅವನಿಗೆ ಡ್ಯಾಮೇಜ್ ಕೊಟ್ಟಿದ್ದೀನಿ. ಇವಾಗ ನನಗೋಸ್ಕರ ವೇಟ್ ಮಾಡ್ತಾನೆ ಬರಲಿ ಅಂತ ಗ್ರೆನೇಡ್ ಹಾಕಿ ರಶ್ ಮಾಡೋಣ ಅವನಿಗೆ. ಅರೆ ಇನ್ನೊಬ್ಬ ಮೇಲ್ಗಡೆಯಿಂದ ಉದುರಿಕೊಂಡ ಯಾವನೋ. ಅವನಿಗೂ ಕೂಡ ನಾಕ್ ಮಾಡಿಕೊಂಡು ಇನ್ನೊಬ್ಬ ಎನಿಮಿಗೆ ಹೊಡೆದೆ. ಟೀಮೇ ವೈಪೌಟ್ ಆಯಿತು ಅವ್ರದ್ದು. ಇನ್ನು 4 ಜನ ಅವರೇ. ಅವರು ಕೂಡ ಎಲ್ಲೆಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗಿ ಹೊಡೆಯೋಣ. ಅಲ್ಲಿಂದ ಬಂದು ಇಲ್ಲಿ ನೋಡಿದ್ರೆ ಇಲ್ಲೇ ಯಾವನೋ ಒಬ್ಬ ಆಫ್ಲೈನ್ ಆಗಿ ನಿಂತವನೇ. ಅವನು ಕೂಡ ನಾಕ್ ಮಾಡ್ಕೊಂಡು ಕಿಲ್ ಮಾಡಿಕೊಂಡೆ. ಇನ್ನೊಬ್ಬ ಎನಿಮಿ ಸ್ಪಾಟ್ ಆಗ್ತವನೆ. ಇವಾಗ ಅವನು ಕೂಡ ಕಾಣಿಸ್ಕೊಂಡು ಅವನು ಕೂಡ ಡ್ಯಾಮೇಜ್ ಕೊಟ್ಟೆ. ಗ್ಲೂವಾಲ್ ಹಾಕೋಬಿಟ್ಟ. ಇವಾಗ ಅದ್ಯಾವುದು ಗ್ಲೂವಾಲ್ ಇಂದ ಹೋಗ್ತಿದಾರ ಕೆಂಪುದು, ಅದನ್ನ ಹಾಕಿ ಡ್ಯಾಮೇಜ್ ಕೊಡೋಣ. ಅವ್ನು ಡ್ಯಾಮೇಜ್ ಕೊಟ್ಟು ಹೊಡೆಯೋಣ ಅನ್ನೋಷ್ಟರಲ್ಲಿ ಹಿಂದೆಯಿಂದ ಇನ್ನೊಬ್ಬ ಯಾವನೋ ಒಬ್ಬ ಎನಿಮಿ ಅವನ ಕಿಲ್ ಮಾಡ್ಕೊಬಿಟ್ಟ. ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಆಗ ಅವನ ಬುಡ್ಲೇಬಾರ್ದು ಅಂತ ಅವನೊಬ್ಬನೇ ಉಳಿದಿರೋದು. ಬುಡ್ಲೇಬಾರ್ದು ಅಂತ ರಶ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊಡೆಯೋಣ ಅಂತ. ಇವಾಗ ಗ್ಲೋವಾಲ್ ಇಂದ ಹೋಗಿ ಡ್ಯಾಮೇಜ್ ಕೊಡುವಂಥದ್ದು ಎಸ್ತಿದ್ದೀನಿ. ಅದ್ರ ಹೆಸರು ಏನು ಅಂತಲೂ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಇಲ್ಲೇ ಸಿಕ್ತಾ ಫುಲ್ಲು ಡ್ಯಾಮೇಜ್ ಆಗೈತೆ ಇವಾಗ ಅವನಿಗೆ. ಇವಾಗ ಅವನಿಗೂ ಕೂಡ ಒಂದು ಹೆಡ್ಶಾಟನ್ನು ಕೊಟ್ಟು ಕೊನೆಗೂ ಬುಯ್ಯ ಮಾಡಿದೆ ಸೋಲೋ ವರ್ಸಸ್ ಸ್ಕ್ವಾಡ್ನಲ್ಲಿ. ಕೆಲವರು ಅಂದ್ಕೊಂಡಿರ್ತಾರೆ ನಾನು ಯಾವುದೋ ಪ್ಲಾಟಿನಮ್ ಮತ್ತು ಗೋಲ್ಡಲ್ಲಿ ಇತ್ಕೊಂಡು ಸೋಲೋ ವರ್ಸಸ್ ಸ್ಕ್ವಾಡ್ ಮ್ಯಾಚ್ ಆಡಿದೆ ಅಂತ. ನಾನು ಆ್ಯಕ್ಚುಲಿ ಡೈಮಂಡ್ 4 ಇತ್ಕೊಂಡು ಸೋಲೋ ವರ್ಸಸ್ ಸ್ಕ್ವಾಡ್ ಮ್ಯಾಚ್ ಆಡಿದ್ದು.
ಗೈಸ್ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ. ನನ್ನ ವಾಯ್ಸನ್ನು ಮತ್ತೆ ಕಾಮೆಂಟನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಬರೋ ವಿಡಿಯೋಗಳಲ್ಲಿ ಅದನ್ನು ಇಂಪ್ರೂವ್ ಮಾಡಿಕೊಂಡು ನಿಮ್ಗೆ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.